ಹಾಯ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಗಾನ ಗಣಪತಿ. ಇವತ್ತೊಂದು ಡಿಫ್ರೆಂಟ್ ಆಗಿರುವ ಗ್ರ್ಯಾಂಡ್ ಲುಕ್ ಅಂತಲೇ ಹೇಳ್ಬೋದು, ಆ ಥರದ್ದು ಒಂದು ಡಿಸೈನ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಡಿಫ್ರೆಂಟ್ ಆಗಿದೆ ಡಿಸೈನು, ತುಂಬಾನೇ ಚೆನ್ನಾಗಿದೆ. ಇದು ಮಾಡ್ಲಿಕ್ಕೆ ನಾನು ಹರಳೆ ದಾರ ಹಾಗೆ ಸ್ಯಾಂಪಲ್ ಪೀಸ್ ತಗೊಂಡಿದ್ದೀನಿ. ಸ್ಮಾಲ್ ಬೀಡ್ ಹಾಗೆ ಒಂದು ಮೀಡಿಯಂ ಬೀಡ್. ನಿಮ್ಗೆ ಇದರಲ್ಲಿ ಯಾವ ತರ ಬೀಡ್ ಬೇಕಾದ್ರೂ ತಗೋಬಹುದು. ಫ್ಲವರ್ ಬೀಡ್ ಆದ್ರೂ ತಗೋಬಹುದು, ಪ್ಲೈನ್ ರೌಂಡ್ ಬೀಡ್ ಬೇಕಾದ್ರೂ ತಗೋಬಹುದು. ನಾನು ಈ ತರ ಬೀಡ್ ನ ತಗೊಂಡಿದ್ದೀನಿ. ಈಗ ಶುರು ಮಾಡೋಣ. ಶುರು ಮಾಡೋದಕ್ಕಿಂತ ಮುಂಚೆ ಯಾರೆಲ್ಲ ಹೊಸಬ್ರು ನನ್ನ ವಿಡಿಯೋ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೆ ನಿಮ್ಗೆ ಡಿಸೈನ್ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಈಗ ಈ ವಿಡಿಯೋನ ಶುರು ಮಾಡ್ತೀನಿ. ಇದಕ್ಕೆ ನಾನು 10 ಅಥವಾ 11 ನಂಬರ್ ನೀಡಲ್ ತಗೋಬಹುದು. ನಾನು 11 ನಂಬರ್ ನೀಡಲ್ ತಗೊಂಡಿದ್ದೀನಿ. ಈಗ ಮೊದಲಿಗೆ ಲಾಕ್ ಮಾಡ್ತೀನಿ. ಲಾಕ್ ಮಾಡಿ 2 ಚೈನ್ ಹಾಕೊಳ್ತೀನಿ. 2 ಚೈನ್ ಹಾಕಿ ನೀಡಲ್ ಮೇಲೆ ಒಂದ್ಸಲ ದಾರ ಸುತ್ಕೊಂಡು, ಈಗ ಲಾಕ್ ಮಾಡಿದ್ದೆಲ್ಲ ಅದ್ರ ಪಕ್ಕದಲ್ಲೇ ಡಬಲ್ ಕ್ರೋಶೆ ಮತ್ತೆ ಡಬಲ್ ಕ್ರೋಶೆ, ಎರಡರಲ್ಲಿ ಒಂದು, ಎರಡರಲ್ಲಿ ಒಂದು, ಪಕ್ಕದಲ್ಲಿ ಡಬಲ್ ಕ್ರೋಶೆ ಮಾಡ್ಕೊಂಡು ಹೋಗ್ತೀನಿ. 6 ಡಬಲ್ ಕ್ರೋಶೆ ಮಾಡ್ಕೋಬೇಕು. ಈಗ ನಾನು 2 ಚೈನ್ ಹಾಕಿ ಮಾಡಿದ್ದೆ ಅಲ್ವಾ, ಅದನ್ನು ಸೇರಿಸಿದ್ರೆ 7 ಡಬಲ್ ಕ್ರೋಶೆ ಆಗುತ್ತೆ. ಈಗ ನಾನು ಫಸ್ಟ್ 6 ಡಬಲ್ ಕ್ರೋಶೆ ಮಾಡ್ಕೊಳ್ತೀನಿ. 4 ಆಯ್ತು. ಪಕ್ಕನೆ ಮಾಡ್ಕೋಬೇಕು, ಒಂದೇ ಲೆವೆಲ್ ಅಲ್ಲಿ ಮಾಡ್ಕೊಳ್ಳಿ. 5 ಆಯ್ತು. 6 ನೋಡಿ ಎಷ್ಟು ಪಕ್ಕವಾಗಿ ನೋಡಿ, ಒಂದೇ ಲೆವೆಲ್ ಅಲ್ಲಿ ಬಂದಿದೆ. ಈ 2 ಚೈನ್ ಹಾಕಿದ್ದೆ ಅಲ್ವಾ, ಅದನ್ನು ಸೇರಿಸ್ತೀನಿ. ಸೇರಿಸಿದ್ರೆ 7 ಆಗುತ್ತೆ. ಅಲ್ಲಿಂದ ದಾರ ಮೇಲೆ ಮಾಡಿ ಒಂದು ಬಿಗ್ ಬೀಡ್ ನ ಹಾಕ್ತೀನಿ. ಬೀಡ್ ಲಾಕ್ ಮಾಡಿ ಕರೆಕ್ಟ್ ಆಗಿ ಎಲ್ಲಿ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಬೇಕು. ನೀಡಲ್ ಮೇಲೆ ಒಂದ್ಸಲ ದಾರ ಸುತ್ಕೊಳ್ತೀನಿ. ಕರೆಕ್ಟ್ ಆಗಿ ಎಲ್ಲಿ ಬರುತ್ತೆ ಅಲ್ಲಿಗೆ ನೋಡಿ ಲಾಕ್ ಮಾಡ್ತೀನಿ. ನೋಡಿ ಈ ತರ ಬರುತ್ತೆ. ಮತ್ತೆ ಡಬಲ್ ಕ್ರೋಶೆ, ಎರಡರಲ್ಲಿ ಒಂದು, ಎರಡರಲ್ಲಿ ಒಂದು, ಪಕ್ಕನೆ ಮಾಡ್ಕೊಂಡು ಹೋಗ್ಬೇಕು. ಸ್ವಲ್ಪ ದೂರ ಆದ್ರೂ ಚೆನ್ನಾಗ್ ಕಾಣಿಸಲ್ಲ ಅದು ಬೇಸ್ ಲೈನ್. ಫುಲ್ ಸ್ಯಾರಿ ಫುಲ್ ಇದೆ ಬೇಸ್ ಲೈನ್ ಆಗುತ್ತೆ. 3 ಆಯ್ತಲ್ವಾ, ಇನ್ನು 4 ಟೈಮ್ಸ್ ಮಾಡ್ಕೋಬೇಕು. ತುಂಬಾ ಎಳ್ದು ಎಲ್ಲ ಮಾಡಕ್ ಹೋಗ್ಬೇಡಿ, ಲೂಸ್ ಆಗಿ ಚೈನ್ ಬರುವಾಗೆ ಮಾಡ್ಕೊಳ್ಳಿ. ಇನ್ನು ಒಂದು ಟೈಟ್ ಆಗಿ ಮಾಡಿದ್ರೆ ಡಿಸೈನ್ ಚೆನ್ನಾಗಿ ಕಾಣಿಸಲ್ಲ. ನೋಡಿ 1 2 3 4 5 6 7 ಇನ್ನು ಈ ತರನೇ ಮಾಡ್ಕೊಂಡು ಹೋಗ್ಬೇಕು. ಮತ್ತೆ ದಾರ ಮೇಲೆ ಮಾಡ್ಕೊಳ್ತೀನಿ. ಬೀಡ್ ಲಾಕ್, ನೀಡಲ್ ಮೇಲೆ ಒಂದ್ಸಲ ದಾರ ಸುತ್ಕೊಳ್ತೀನಿ. ಮತ್ತೆ ಎಲ್ಲಿ ಬರುತ್ತೆ ಅಲ್ಲಿಗೆ ಕರೆಕ್ಟ್ ಆಗಿ ನೋಡಿ ಡಬಲ್ ಕ್ರೋಶೆ. ನೋಡಿ ಒಂದೇ ಲೆವೆಲ್ ಅಲ್ಲಿ ಕಾಣಿಸ್ಬೇಕು ಡಿಸೈನ್. ಹೀಗೇನೆ ಮಾಡ್ಕೊಂಡು ಹೋಗ್ತೀನಿ. ನೋಡಿ 7 ಡಬಲ್ ಕ್ರೋಶೆ ಆಯ್ತು. ಮತ್ತೆ ದಾರ ಮೇಲೆ ಮಾಡ್ಕೊಳ್ತೀನಿ. 1 ಬೀಡ್ ಲಾಕ್, ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೊಳ್ತೀನಿ. ಎಲ್ಲಿ ಬರುತ್ತೆ ಅಲ್ಲಿಗೆ ಡಬಲ್ ಕ್ರೋಶೆ ಮಾಡ್ಕೊಂಡು ಹೋಗ್ಬೇಕು. ತರ ಮಾಡ್ಕೊಂಡು ಹೋಗ್ಬೇಕು. ನೋಡಿ ಸೇಮ್ ಇದೇ ತರ ಬರುತ್ತೆ. ಕೊನೆವರೆಗೂ ಬೇಸ್ ಲೈನ್ ಹೀಗೇನೆ ಮಾಡ್ಕೊಂಡು ಹೋಗ್ಬೇಕು. ನಾನೀಗ ಮಾಡಿ ತೋರಿಸ್ತೀನಿ. ಇದು ಸ್ಯಾಂಪಲ್ ಪೀಸ್ ಆಗಿರೋದ್ರಿಂದ ನಾನು ಇಷ್ಟಕ್ಕೆ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಸ್ಯಾರಿ ಆಗಿದ್ರೆ ಫುಲ್ ಈ ತರನೇ ಕಂಪ್ಲೀಟ್ ಮಾಡ್ಕೋಬೇಕು. ಡಬಲ್ ಕ್ರೋಶೆ 1 ಬೀಡ್, 7 ಡಬಲ್ ಕ್ರೋಶೆ 1 ಬೀಡ್, ಈ ತರ ಒಂದೇ ಲೆವೆಲ್ ಅಲ್ಲಿ ಬಂದಿದೆ ನೋಡಿ. ಈ ತರ ನೀಟಾಗಿ ಬೇಸ್ ಲೈನ್ ಹಾಕೋಬೇಕು. ಬ್ಯಾಕ್ ಸೈಡ್ ಗೆ ಟರ್ನ್ ಮಾಡ್ಕೊಂಡು ಈಗ ನಾನು ಒಂದು ಚೈನ್ ಹಾಕೊಳ್ತೀನಿ. ಚೈನ್ ಹಾಕೊಂಡು ಬ್ಯಾಕ್ ಸೈಡ್ ಗೆ ತಿರುಗಿಸ್ಕೊಳ್ತೀನಿ. ಅಲ್ಲಿಂದ ಇಲ್ಲಿ ನೋಡಿ ಒಂದು ಡಬಲ್ ಕ್ರೋಶೆ ಮೇಲ್ಗಡೆ ಒಂದು ಹೋಲ್ ಕಾಣಿಸ್ತಾ ಇದೆಯಲ್ಲ, ಆ ಹೋಲ್ ಅಲ್ಲಿ ನೀಡಲ್ ಹಾಕಿ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೊಳ್ತೀನಿ. 5 ಚೈನ್ 1 2 3 4 5 ಚೈನ್ ಹಾಕೊಂಡು ಇಲ್ಲಿ ಫಸ್ಟ್ ಅಲ್ಲಿ ಕಾಣಿಸ್ತಾ ಇದೆ ಅಂತ ಅನ್ಕೊಳ್ತೀನಿ. ಈ ಡಬಲ್ ಬೀಡ್ ಪಕ್ಕದಲ್ಲಿ ಒಂದು ಡಬಲ್ ಕ್ರೋಶೆ ಇದೆ ನೋಡಿ, ಆ ಹೋಲ್ಗೆ ನೀಡಲ್ ಹಾಕಿ ಒಂದು ಸಿಂಗಲ್ ಕ್ರೋಶೆ ನೋಡಿ ಈ ತರ ಬರುತ್ತೆ. ಮತ್ತೆ 5 ಚೈನ್ 1 2 3 4 5 ಇಲ್ಲಿ ಮತ್ತೆ ಡಬಲ್ ಕ್ರೋಶೆ ಮೇಲ್ಗಡೆ ಬೀಡ್ ಪಕ್ಕದಲ್ಲಿ ಇಲ್ಲಿ ಹೋಲ್ ಕಾಣಿಸ್ತಾ ಇದೆ ನೋಡಿ, ಅಲ್ಲಿಗೆನೆ ನೀಡಲ್ ಹಾಕಿ ಒಂದು ಸಿಂಗಲ್ ಕ್ರೋಶೆ. ಮತ್ತೆ 5 ಚೈನ್ 2 3 4 5 ಈ 5 ಚೈನ್ ಹಾಕಿ ಈ ಡಬಲ್ ಕ್ರೋಶೆ ಮೇಲ್ಗಡೆ ಹೋಲ್ ಕಾಣಿಸ್ತಾ ಇದೆಯಲ್ಲ ಬೀಡ್ ಪಕ್ಕ, ಬೀಡ್ ಆ ಕಡೆ ಈ ಕಡೆ 5 ಚೈನ್ ಲಾಕ್ ಮಾಡ್ಕೋಬೇಕು. ಮತ್ತೆ 5 ಚೈನ್ 1 2 3 4 5 ನೋಡಿ ಇಲ್ಲಿ ಈ ಡಬಲ್ ಕ್ರೋಶೆ ಮೇಲ್ಗಡೆ ನೋಡಿ ಇಲ್ಲಿ ಹೋಲ್ ಕಾಣಿಸ್ತಾ ಇದೆ ಅಲ್ವಾ, ಅಲ್ಲಿಗೆ ಲಾಕ್. ಮತ್ತೆ 5 ಚೈನ್ 1 2 3 4 5 ಇಲ್ಲಿ ಲಾಕ್. ಡಬಲ್ ಕ್ರೋಶೆ ಮೇಲ್ಗಡೆ ಹೋಲ್ ಕಾಣಿಸುತ್ತೆ, ಆ ಹೋಲ್ಗೆ ಲಾಕ್. ಎಂಡ್ ಅಲ್ಲಿ 5 ಚೈನ್ ಹಾಕಿ
ಹೆಂಡ್ ಮಾಡಿದೀನಿ. ಅಲ್ಲಿಂದ ಈ ತರ ಬರುತ್ತೆ ಡಿಸೈನ್ ನೋಡಿ. ಬ್ಯಾಕ್ ಸೈಡ್ ಇಂದ ಇದು, ಫ್ರಂಟ್ ಸೈಡ್ ಇಂದ ಈ ತರ ಎಷ್ಟು ನೀಟಾಗಿ ಬಂದಿದೆ ಅಂತ 2 ಚೈನ್ ಹಾಕಿ ಕಟ್ ಮಾಡ್ಕೊಂಡು ಲಾಕ್ ಮಾಡ್ಕೊಳ್ತೀನಿ ನೋಡಿ. ಈ ತರ ಬರುತ್ತೆ. ಈ ತರ ಇದೆ. ನಾನು ಈಗ ಇನ್ನೊಂದು ಕಲರ್ ತಗೊಂಡಿದ್ದೀನಿ. ಇಲ್ಲಿ ಲಾಕ್ ಇದೆ ಅಲ್ವಾ, ಅಲ್ಲಿಗೆ ಲಾಕ್ ಮಾಡ್ಕೊಳ್ತೀನಿ. ಲಾಕ್ ಮಾಡ್ಕೊಂಡು ಇಲ್ಲಿ ಒಂದು ಸಿಂಗಲ್ ಕ್ರೋಶೆ, ಅಲ್ಲಿಂದ ಇನ್ನೊಂದು ಸಿಂಗಲ್ ಕ್ರೋಶೆ, ಅಲ್ಲಿಂದ 5 ಚೈನ್ 1 2 3 4 5 ಚೈನ್ ಆಯ್ತಲ್ವಾ. ಲಾಕ್ ಇರೋ ಕಡೆ ಲಾಕ್ ಮಾಡ್ಕೊಂಡು ಅಲ್ಲಿಂದ ಇಲ್ಲಿ ಒಂದು ಸಿಂಗಲ್ ಕ್ರೋಶೆ, ಇಲ್ಲಿ 5 ಚೈನ್ ಹಾಕಿದ್ದೆ ಅಲ್ವಾ, ಅಲ್ಲಿ ಒಂದು ಸಿಂಗಲ್ ಕ್ರೋಶೆ ಹಾಕೊಂಡಿದೀನಿ. ಅಲ್ಲಿಂದ ನೀಡಲ್ ಮೇಲೆ 2 ಸಲ ದಾರ ಸುತ್ಕೊಳ್ತೀನಿ. ಬೀಡ್ ಮೇಲ್ಗಡೆ 5 ಚೈನ್ ಹಾಕಿದ್ದೆ ಅಲ್ವಾ, ಅಲ್ಲಿಂದ ನೀಡಲ್ ಹಾಕಿ ದಾರಾನ ಮೇಲೆ ಹೇಳ್ಕೊಂಡು ಈಗ ತ್ರಿಬಲ್ ಕ್ರೋಶೆ, 2ರಲ್ಲಿ 1 2ರಲ್ಲಿ 1 2ರಲ್ಲಿ 1 ನೋಡಿ. ಈ ತರ ತ್ರಿಬಲ್ ಕ್ರೋಶೆ ಮಾಡ್ಕೊಂಡು ಹೋಗ್ಬೇಕು. ದಾರ ಮೇಲೆ ಮಾಡ್ಕೊಳ್ತೀನಿ. ಒಂದು ಸ್ಮಾಲ್ ಬೀಡ್ ಹಾಕ್ತೀನಿ. ಮತ್ತೆ ನೀಡಲ್ ಮೇಲೆ 2 ಸಲ ದಾರ ಸುತ್ಕೊಳ್ತೀನಿ. ಮತ್ತೆ 2ರಲ್ಲಿ 1 2ರಲ್ಲಿ 1 2ರಲ್ಲಿ 1 ಹೀಗೇನೆ ಮಾಡ್ತಾ ಹೋಗ್ಬೇಕು. ಮತ್ತೆ ದಾರ ಮೇಲೆ ಮಾಡ್ಕೊಳ್ತೀನಿ. 1 ಬೀಡ್, ನೀಡಲ್ ಮೇಲೆ 2 ಸಲ ದಾರ ಸುತ್ಕೋಬೇಕು. ಹೀಗೇನೆ 1 ಬೀಡ್ 1 ತ್ರಿಬಲ್ ಕ್ರೋಶೆ, 1 ಬೀಡ್ 1 ತ್ರಿಬಲ್ ಕ್ರೋಶೆ, ಹೀಗೇನೆ ಈ 5 ಚೈನ್ ಒಳಗಡೆ ಕಂಪ್ಲೀಟ್ ಮಾಡ್ಕೊಳ್ತೀನಿ ನೋಡಿ. ಈ ತರನೇ ಮಾಡ್ತಾ ಹೋಗ್ಬೇಕು. ಇಲ್ಲಿ ನಾನು ತ್ರಿಬಲ್ ಕ್ರೋಶೆ ಹಾಕಿದೀನಿ. 9 ತ್ರಿಬಲ್ ಕ್ರೋಶೆ ಬರುತ್ತೆ, 8 ಬೀಡ್ ಬರುತ್ತೆ. ಅಲ್ಲಿಂದ ಈ 5 ಚೈನ್ ಇದೆ ಅಲ್ವಾ, ಅಲ್ಲಿ ಲಾಕ್ ಮಾಡ್ಕೊಳ್ತೀನಿ, ಅಂದ್ರೆ ಸಿಂಗಲ್ ಕ್ರೋಶೆ ನೋಡಿ. ಅಲ್ಲಿಂದ 5 ಚೈನ್ 1 2 3 4 5, ಇಲ್ಲಿ 5 ಚೈನ್ ಬೀಡ್ ಆ ಕಡೆ ಒಂದು 5 ಚೈನ್ ಇದೆ ನೋಡಿ, ಅಲ್ಲಿಗೆ ಸಿಂಗಲ್ ಕ್ರೋಶೆ ಅಂದ್ರೆ ಲಾಕ್ ನೋಡಿ. ಇಲ್ಲಿ ಕುಚ್ಚು ಬರುತ್ತೆ ನೋಡಿ, ಈ ತರ ಕಾಣಿಸುತ್ತೆ. 9 ತ್ರಿಬಲ್ ಕ್ರೋಶೆ 8 ಬೀಡ್. ನೀಡಲ್ ಮೇಲೆ 2 ಸಲ ದಾರ ಸುತ್ಕೊಳ್ತೀನಿ. ಇಲ್ಲಿ ಬೀಡ್ ಇದೆಲ್ಲ, ಬೀಡ್ ಮೇಲ್ಗಡೆ 5 ಚೈನ್ ಇದೆಲ್ಲ, ಅದ್ರ ಒಳಗಡೆಯಿಂದ ನೀಡಲ್ ತಂದು 2ರಲ್ಲಿ 1 2ರಲ್ಲಿ 1 2ರಲ್ಲಿ 1 ತ್ರಿಬಲ್ ಕ್ರೋಶೆ ಆಯ್ತು. ಮತ್ತೆ ದಾರ ಮೇಲೆ ಮಾಡ್ಕೊಳ್ತೀನಿ. 1 ಬೀಡ್, ಮತ್ತೆ 3 ಸಲ ದಾರ ಸುತ್ಕೋಬೇಕು. ಅಲ್ಲಿಂದ 2ರಲ್ಲಿ 1 2ರಲ್ಲಿ 1 ಮತ್ತೆ 2ರಲ್ಲಿ 1 2ರಲ್ಲಿ 1 ದಾರ ಮೇಲೆ ಮಾಡ್ಕೊಳ್ತೀನಿ. ಮತ್ತೆ ನೀಡಲ್ ಮೇಲೆ ಬೀಡ್ ಹಾಕಿ ನೀಡಲ್ ಮೇಲೆ ದಾರ ಸುತ್ಕೊಂಡು 2ರಲ್ಲಿ 1 2ರಲ್ಲಿ 1 2ರಲ್ಲಿ 1 ಹೀಗೇನೆ ತ್ರಿಬಲ್ ಕ್ರೋಶೆ ಮಾಡ್ಕೊಂಡು ಹೋಗ್ತೀನಿ ನೋಡಿ. ಈ ತರ ಬರುತ್ತೆ. ಮತ್ತೆ ದಾರ ಮೇಲೆ ಮಾಡ್ಕೋಬೇಕು. 1 ಬೀಡ್, 1 ತ್ರಿಬಲ್ ಕ್ರೋಶೆ 1 ಬೀಡ್, 1 ತ್ರಿಬಲ್ ಕ್ರೋಶೆ 1 ಬೀಡ್. ಈ ಡಿಸೈನ್ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಸ್ಯಾರೀಸ್ಗೆ. ಅಲ್ಲಿಂದ ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೊಳ್ತೀನಿ. 2 ಸಲ ನೀಡಲ್ ಮೇಲೆ ದಾರ ಸುತ್ಕೋಬೇಕು ನೋಡಿ. ಹೀಗೇನೆ ಮಾಡ್ಕೊಂಡು ಹೋಗ್ತೀನಿ. 8 ಬೀಡ್ ಬರಬೇಕು, 9 ಟ್ರಿಬಲ್ ಕ್ರೋಶೆ ನೋಡಿ. ಇಲ್ಲಿ ಮತ್ತೆ ಕಂಪ್ಲೀಟ್ ಮಾಡ್ಕೊಂಡಿದೀನಿ. 8 ಬೀಡ್ ಬಂದಿದೆ, 9 ಟ್ರಿಬಲ್ ಕ್ರೋಶೆ ಬಂದಿದೆ ನೋಡಿ. ಇಲ್ಲಿ ಕೊನೆಗೆ ಇಲ್ಲಿ 5 ಚೈನ್ ಇದೆ ಅಲ್ವಾ, ಅಲ್ಲಿಗೆ ಲಾಕ್ ಮಾಡ್ಕೊಳ್ತೀನಿ. ಈ ತರ ಬರುತ್ತೆ. ಈ ತರನೇ ಕಂಪ್ಲೀಟ್ ಮಾಡ್ಕೊಂಡು ಹೋಗ್ಬೇಕು. 1 2 3 4 5 5 ಚೈನ್ ಹಾಕಿ ಇಲ್ಲಿ 5 ಚೈನ್ ಇದೆ ಅಲ್ವಾ, ಅಲ್ಲಿಗೆ ಲಾಕ್ ಮಾಡ್ಕೊಳ್ತೀನಿ. ಚೆನ್ನಾಗಿದೆ ನೋಡಿ. ಹೀಗೇನೆ ಕೊನೆವರೆಗೂ ಕಂಪ್ಲೀಟ್ ಮಾಡ್ಕೊಂಡು ಹೋಗ್ತೀನಿ. ಈ ತರ ಕಾಣಿಸುತ್ತೆ. ಡಿಸೈನ್ ಕಂಪ್ಲೀಟ್ ಮಾಡಿದೀನಿ. 137 ದಾರದಿಂದ ಕುಚ್ಚ ಹಾಕಿದೀನಿ. ಕುಚ್ಚ ಹಾಕಿದ್ಮೇಲೆ ನೋಡಿ ಈ ತರ ಕಾಣಿಸುತ್ತೆ. ಬೀಡ್ ಮೇಲ್ಗಡೆ 5 ಚೈನ್ ಹಾಕಿದೆ ಅಲ್ವಾ, ಅಲ್ಲಿಗೆ ನಾನು ಕುಚ್ಚ ಹಾಕಿದೀನಿ. ತುಂಬಾನೇ ಚೆನ್ನಾಗಿದೆ ಡಿಸೈನು, ಡಿಫ್ರೆಂಟ್ ಆಗಿದೆ. ಸ್ಯಾರಿಗಂತೂ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ. ನೀವು ಕೂಡ ಟ್ರೈ ಮಾಡಿ. ಇದಕ್ಕೆ ಚಾರ್ಜ್ ಮಾಡಬಹುದು ಅಂದ್ರೆ 850 ಇಂದ 900 ವರೆಗೂ ಚಾರ್ಜ್ ಮಾಡಬಹುದು. ಅದಕ್ಕಿಂತ ಮೇಲೆ ಕೂಡ ಚಾರ್ಜ್ ಮಾಡಬಹುದು. ಪ್ಲೇಸ್ ಡಿಪೆಂಡ್ ಆಗುತ್ತೆ. ಡೈರೆಕ್ಟ್ ಆಗಿ ನೋಡಿದ್ರಂತೂ ತುಂಬಾನೇ ಚೆನ್ನಾಗಿದೆ ಡಿಸೈನ್ ನೋಡಿ. ಪಕ್ಕದಿಂದ ತೋರಿಸ್ತೀನಿ ನಿಮ್ಗೆ. ತುಂಬಾನೇ ಚೆನ್ನಾಗಿ ಬಂದಿದೆ. ಬೇಗನೆ ಆಗೋಗುತ್ತೆ ಡಿಸೈನ್ ಇದು. ನಿಮ್ಗೆ ಈ ಡಿಸೈನ್ ಇಷ್ಟ ಆಗಿದ್ರೆ ಲೈಕ್ ಕೊಡೋದನ್ನ ಮರಿಬೇಡಿ. ಹಾಗೇನೆ ಸಬ್ಸ್ಕ್ರೈಬ್ ಮಾಡಿ. ಹಾಗೇನೆ ಫ್ಯಾಮಿಲಿ ಅಂಡ್ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಬೆಲ್ ಐಕನ್ನ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಅದರಲ್ಲಿ ಆಲ್ ಅಂತ ಹೇಳುವಂತ ಬಟನ್ ನ ಪ್ರೆಸ್ ಮಾಡಿ. ಅದರಿಂದ ನಿಮ್ಗೆ ನಾನು ಯಾವುದೇ ಒಂದು ವಿಡಿಯೋಸ್ ಹಾಕಿದ್ರೆ ಮೊದಲಿಗೆ ನೋಟಿಫಿಕೇಶನ್ ಬರುತ್ತೆ ನಿಮ್ಗೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ಇನ್ನೊಂದು ಡಿಫ್ರೆಂಟ್ ಆದ ಡಿಸೈನ್ ಒಂದಿಗೆ ಬರ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು, ಬಾಯ್.